ಸರ್ ಇದು ಗಾಡಿ ಹೆಸರು ಬಂದು ಅರ್ಬನೈಟ್ ಅಂತ ಹೇಳ್ಬಿಟ್ಟಂತ ನಿಮಗೆ ಟಾಪ್ ಎಂಡ್ ಗಾಡಿಯಲ್ಲಿ ಸಿಗೋಂಥ ಆಪ್ಷನ್ಸ್ಗಳು ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ವೆಹಿಕಲ್ ಫೈಂಡರ್ ಆಪ್ಷನ್ ಇದೆ. ಅದಾದ್ಮೇಲೆ ರಿಮೋಟ್ ಇಂದಾನೆ ಸ್ಟಾರ್ಟ್ ಮತ್ತೆ ಆಫ್ ಮಾಡ್ಕೊಬಹುದು. ಹೌದು, ರಿಮೋಟ್ ಇಂದಾನೆ ಸ್ಟಾರ್ಟ್ ಮಾಡಬಹುದು. ಸೊ ಇವಾಗ ಗಾಡಿ ಲಾಕ್ ಆಗಿದೆ, ಯಾರಾದ್ರೂ ಬಂದು ಮುಟ್ಟಿದ್ರು ಕೂಡ ಇದು ಹೌದು ಥೆಫ್ಟ್ ಅಲರ್ಟ್. ಇನ್ನೊಂದ್ಸತಿ ಮುಟ್ಟಿದ್ರೆ ಇದು ನಿಮಗೆ ಮೋಟರ್ ಲಾಕ್ ಆಗ್ಬಿಡುತ್ತೆ. ಕ್ರೂಸ್ ಕಂಟ್ರೋಲ್ ಇದೆ. ಕ್ರೂಸ್ ಇದೆಯಾ? ನಿಮ್ಮ ಕಾರಲ್ಲಿ ಬರೋಂಥ ಆಪ್ಷನ್ ಕ್ರೂಸ್ ಕಂಟ್ರೋಲ್ ಬಟನ್. ಆಮೇಲೆ ಅದ್ರ ಜೊತೆಗೆ ರಿವರ್ಸ್ ಕೂಡ ಇದೆ. ಓಕೆ, ರಿವರ್ಸ್ ಇದೆ. 39,000 ರೂಪಾಯಿ ಸಿಗುತ್ತೆ, 45,000 ರೂಪಾಯಿ ಸಿಗುತ್ತೆ, 68,000 ರೂಪಾಯಿ ಹಬ್ಬದ ಆಫರ್ ಕೊಡ್ತಾ ಇರೋದು. ಝೀಲಿಯೋದು ನಾವು ಕರ್ನಾಟಕಕ್ಕೆ ಮೇನ್ ಡಿಸ್ಟ್ರಿಬ್ಯೂಟರ್. ಓಕೆ, ಸೊ ನಾವು ಇಲ್ಲಿಂದ ಆಲ್ರೆಡಿ ಇವಾಗ ಕೋಲಾರ, ಹೊಳೆನರಸೀಪುರ, ಆಮೇಲೆ ಹಾಸನ್ನು, ಚಿಕ್ಕಮಂಗ್ಳೂರು ಎಲ್ಲ ಕಡೆನೂ ಡೀಲರ್ಶಿಪ್ ಕೊಟ್ಟಿದ್ದೀವಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತುಮಕೂರಲ್ಲಿರುವಂಥ ವಿಸ್ಮಯ EV ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಬಂದಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಅಂತ 39,000 ರೂಪಾಯಿಗೆ ಎಲೆಕ್ಟ್ರಿಕ್ ಸ್ಕೂಟರ್ನ ಕೊಡ್ತಿದ್ದಾರೆ. ಸೊ 39,000 ರೂಪಾಯಿಗೆ ಸಿಗುವಂಥ ಎಲೆಕ್ಟ್ರಿಕ್ ಸ್ಕೂಟರ್ ಯಾವ ಥರ ಇದಾವೆ, ಹೇಗಿದ್ದಾವೆ ಅಂತ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಅಂತ ಈ ಸ್ಕೂಟರ್ ಶೋರೂಮ್ ಬಂದಿರೋದು. ಸೊ ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇಲ್ಲಿ ಯಾವ್ಯಾವ ಥರ ಸ್ಕೂಟರ್ ಇದ್ದಾವೆ ಮತ್ತು 39,000 ರೂಪಾಯಿಗೆ ಯಾವ ಥರ ಇರುವಂಥ ಸ್ಕೂಟರ್ನ ಕೊಡ್ತಿದ್ದಾರೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್. ಖಂಡಿತ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಸಮಸ್ತ ಕನ್ನಡ ಜನತೆಗೂ ನಮಸ್ಕಾರ. ಅವ್ರಿಗೂ ಕೂಡ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಪರವಾಗಿ. ಸರ್ ಏನು ಸರ್ 39,000 ರೂಪಾಯಿಗೆ ಗೌರಿ ಗಣೇಶ ಹಬ್ಬ ಸ್ಪೆಷಲ್ ಅಂತ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಾ ಇದ್ದೀರಲ್ಲ, ಯಾವ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಿದ್ದೀರಾ ಸರ್? ನಮ್ಮ ಶೋರೂಮ್ ಹೆಸರು ಬಂದು ವಿಸ್ಮಯ EV ಅಂತ ಹೇಳ್ಬಿಟ್ಟಂತ ನೀವೆಲ್ಲರಿಗೂ ಗೊತ್ತೇ ಇದೆ. ಸೊ ಇದು ಬಂದು ತುಮಕೂರಲ್ಲಿರೋಂಥ ಶೋರೂಮಲ್ಲಿ ಇವಾಗ ನಾವು ಇದು ಮಾತಾಡ್ತಾ ಇರೋದು. ಓಕೆ, ವಿಸ್ಮಯ EV ಬಂದು 2024 ಜನವರಿಯಿಂದ ಸ್ಟಾರ್ಟ್ ಆಗಿರೋದು. ಸೊ ಫಸ್ಟ್ ತುಮಕೂರಲ್ಲಿ ಸ್ಟಾರ್ಟ್ ಆಯಿತು, ಅದಾದ ನಂತರ ಬ್ಯಾಂಗ್ಳೂರಲ್ಲಿ ಆಯಿತು, ಅದಾದ ನಂತರ ಅರಸೀಕೆರೆಯಲ್ಲಿ ಆಗಿದೆ. ಸೊ 3 ಕಡೆ ಶೋರೂಮ್ ಇದೆ. ಸೊ ನಿಮಗೆ ಎಲ್ಲ ಸ್ಕ್ರೀನ್ಗಳ ಮೇಲೆ ನಂಬರ್ ಬರ್ತಾ ಇರುತ್ತೆ, ನೋಡ್ಬೋದು. ಇದು 39,000 ರೂಪಾಯಿ ಕಾನ್ಸೆಪ್ಟ್ ಬಂದಿದ್ದು ನಮಗೆ ಆ್ಯಕ್ಚುಲಿ ಯುಗಾದಿ ಹಬ್ಬದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಆವಾಗ ಆಫರ್ ಕೊಟ್ಟಿದ್ದು. ಅದಾದ ನಂತರ ತುಂಬ ಜನನೇ ಕೇಳ್ತಾ ಇದ್ರು ಗಾಡಿ ಆಫರ್ ಮತ್ತೆ ಕೊಡಿ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೊಟ್ಟಿದ್ದೆ, ಮತ್ತೆ ಇವಾಗ ಗೌರಿ ಗಣೇಶ ಹಬ್ಬಕ್ಕೂ ಮತ್ತೆ ಇವಾಗ ಅದೇ ಆಫರ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ಆ್ಯಂಡ್ ಈ ಆಫರ್ ಬಂದು ಈ ವಿಡಿಯೋ ಬಂದಾಗಲಿಂದ ಮತ್ತೆ ನೆಕ್ಸ್ಟ್ ಮಂತ್ ಎಂಡ್ವರೆಗೂ ಇರುತ್ತೆ. ಸೊ ಅಂದರೆ ಸೆಪ್ಟೆಂಬರ್ ಎಂಡ್ವರೆಗೂ ಇರುತ್ತೆ. ಓಕೆ, ಸೊ ಯಾವ್ದು ಗಾಡಿ ತೋರಿಸಿ 39,000 ರೂಪಾಯಿ? ಬನ್ನಿ ಸರ್ ತೋರಿಸ್ತೀನಿ. ಸೊ ಇದು ಬಂದು ನಮ್ಮದೇ ಬ್ರ್ಯಾಂಡ್ ಆದಂಥ ವಿಸ್ಮಯ EV ಅಂತ ಹೇಳ್ಬಿಟ್ಟು. ಸೊ ವಿಸ್ಮಯ EV, ಹೌದು. ಸೊ ಈ ಗಾಡಿನ ಇವಾಗ ನೀವು 39,000 ರೂಪಾಯಿ ಕೊಡ್ತಾ ಇರೋದು. ಹೌದು. ಓಕೆ ಸರ್ ಇದು ಗಾಡಿ ಹೆಸರು ಬಂದು ಅರ್ಬನೈಟ್ ಅಂತ ಹೇಳ್ಬಿಟ್ಟಂತ. ವಿಸ್ಮಯ EV ಅರ್ಬನೈಟ್ ಅಂತ ಒಂದು ಮಾಡಲ್. ಹೌದು. ಓಕೆ, ನಿಮಗೆ ಟಾಪ್ ಎಂಡ್ ಗಾಡಿಯಲ್ಲಿ ಸಿಗೋಂಥ ಆಪ್ಷನ್ಸ್ಗಳು ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ರಿಜಿಸ್ಟ್ರೇಷನ್ ಗಾಡಿನ ನಾನ್ ರಿಜಿಸ್ಟ್ರೇಷನ್ ಗಾಡಿ ಸರ್. ಇದು ಸ್ಪೋರ್ಟಿ ಲುಕ್ ಆಗಿದೆ, ಮತ್ತೆ ನೀವು ಗ್ರಾಫಿಕ್ಸ್ ನೋಡ್ಬೋದು. ಸೊ ಇದಕ್ಕಿರೋಂಥ ಗ್ರಾಫಿಕ್ಸ್ ಇವಾಗ ಹೊಸದಾಗಿ ಬಂದಿರೋಂಥದ್ದು. ಫಸ್ಟ್ ಡೇ ರನ್ನಿಂಗ್ ಲೈಟ್ಸ್ ಬರುತ್ತೆ. ಸೊ ಇವೆರಡು ಲೈಟ್ಸ್ ಆನ್ ಆಗ್ತವೆ. ಅದಾದ ನಂತರ ನಿಮಗೆ ಹೆಡ್ಲೈಟ್ ಆನ್ ಆಗುತ್ತೆ. ಹೆಡ್ಲೈಟ್ LED ಲೈಟ್ಸ್. ಸೊ ಅದಾದ ನಂತರ ನಿಮಗೆ ಲೆಫ್ಟ್ ಇಂಡಿಕೇಟರ್ಸು, ರೈಟ್ ಇಂಡಿಕೇಟರ್ಸು. ಅದ್ರ ಜೊತೆಗೆ ಇದರೊಳಗೆ ಇನ್ನೊಂದು ಏನಂತಂದ್ರೆ ಹಜಾರ್ಡ್ ಕೂಡ ಇದೆ. ಇದ್ರೊಳಗೆ ಹಜಾರ್ಡ್ ಕೊಟ್ಟಿದ್ದಾರೆ. ಸೊ 2 ಲೈಟು ಆನ್ ಆಗುತ್ತೆ. ಪಾರ್ಕಿಂಗ್ ಲೈಟ್ ಪೂರ್ತಿ 4 ಲೈಟ್ಸು, ಹಿಂದಗಡೆದು ಮುಂದಗಡೆದು ಎಲ್ಲದು ಲೈಟ್ಸು ಆನ್ ಆಗಿರ್ತವೆ. ನಿಮಗೆ ಟೈರ್ ಬಂದು 12 ಇಂಚ್ ಬರುತ್ತೆ. ಡಿಸ್ಕ್ ಬ್ರೇಕ್ ಇದೆ. 12 ಇಂಚ್ ಟೈರ್ಸ್ ಬರುತ್ತೆ. ಅಲಾಯ್ ವೀಲ್ಸ್. ಲೇಡೀಸ್ಗೆ ಮತ್ತೆ ಮಕ್ಕಳಿಗೆ ಅಥವಾ ಹಳ್ಳಿ ಕಡೆ ಯೂಸ್ ಮಾಡೋಂಥವ್ರಿಗೆ ಅವ್ರಿಗೆ ಲಗೇಜ್ಗಳು ಕ್ಯಾರಿ ಮಾಡೋಂಥದ್ದು ಇರುತ್ತೆ. ಆಮೇಲೆ ಅವರು ಕೆಲವು ಮೂಟೆಗಳನ್ನ ಹಾಕಂತಾರೆ, ಸಿಲಿಂಡರ್ಗಳನ್ನ ಹಾಕಂತಾರೆ, ವಾಟರ್ ಕ್ಯಾನ್ಗಳನ್ನ ಇಟ್ಕೊಂತಾರೆ. ಸೊ ಅಂಥವ್ರು ಎಲ್ಲದಕ್ಕೂ ಇದು ಬೂಟ್ ಸ್ಪೇಸ್, ನಿಮಗೆ ಲೆಗ್ ಸ್ಪೇಸ್ ಬಂದು ನಿಮಗೆ ಭಾಳನೇ ದೊಡ್ಡದಾಗಿದೆ. ಸೊ 2 ಪಾಕೆಟ್ ಬರ್ತವೆ ಇಲ್ಲಿ. ಇಲ್ಲೂ ಕೂಡ ಮೊಬೈಲ್ ಅಥವಾ ನಿಮ್ದು ಏನೋ ಐಟಮ್ಸ್ಗಳನ್ನ ಇಟ್ಕೊಬೋದು. ಮತ್ತೆ ಒಂದು ಹುಕ್ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಇವಾಗ ಕೀ ಬಂದು ನಿಮಗೆ 2 ಕೀ ಬರುತ್ತೆ ನಾರ್ಮಲ್ ಆಗಿ. ಅದ್ರ ಜೊತೆಗೆ 2 ರಿಮೋಟ್ ಕೂಡ ಬರುತ್ತೆ. ಸೊ ರಿಮೋಟ್ ಕೂಡ ಇದೆ. ರಿಮೋಟ್ ಕೂಡ ಬರುತ್ತೆ. ರಿಮೋಟ್ ಏನೇನಿದೆ? ರಿಮೋಟ್ ಅಲ್ಲಿ ಆಪ್ಷನ್ ಸರ್ ಇವಾಗ ಆಂಟಿ ಥೆಫ್ಟ್ ಅಲಾರಮ್ ಇದೆ, ಆಮೇಲೆ ವೆಹಿಕಲ್ ಫೈಂಡರ್ ಆಪ್ಷನ್ ಇದೆ. ಅದಾದ್ಮೇಲೆ ರಿಮೋಟ್ ಇಂದಾನೆ ಸ್ಟಾರ್ಟ್ ಮತ್ತೆ ಆಫ್ ಮಾಡ್ಕೊಬಹುದು. ಹೌದು, ರಿಮೋಟ್ ಇಂದಾನೆ ಸ್ಟಾರ್ಟ್ ಮಾಡಬಹುದು. ಸೊ ಇವಾಗ ಗಾಡಿ ಲಾಕ್ ಆಗಿದೆ, ಯಾರಾದ್ರೂ ಬಂದು ಮುಟ್ಟಿದ್ರು ಕೂಡ ಇದು ಹೌದು ಥೆಫ್ಟ್ ಅಲರ್ಟ್. ಇನ್ನೊಂದ್ಸತಿ ಮುಟ್ಟಿದ್ರೆ ಇದು ನಿಮಗೆ ಮೋಟರ್ ಲಾಕ್ ಆಗ್ಬಿಡುತ್ತೆ. ಯಾರು ಕದಿಯಕ್ಕಾಗಲ್ಲ. ಅಂಟಿನಲ್ಲೇ ನೀವು ಬಂದು ರಿಮೋಟಲ್ಲಿ ಅನ್ಲಾಕ್ ಮಾಡೋವರೆಗೂ ಆ ಥರ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ಗಾಡಿ ಆಫಲ್ಲಿದೆ. ಸೊ ಕೀ ಅಲ್ಲಿ ಎಲ್ಲೂ ಇಲ್ಲ. ಇವಾಗ ಗಾಡಿ ಇಲ್ಲಿದ್ರಿಂದನೇ ಆನ್ ಮಾಡ್ತೀನಿ. ರಿಮೋಟಲ್ಲೇ ಆನ್ ಮಾಡ್ಕೊಬೋದು.
ಇನ್ನು ಗಾಡಿ ಎಲ್ಲರೂ ನಿಲ್ಲಿಸಿರ್ತೀರಾ ಮಾಲಲ್ಲೋ ಎಲ್ಲಾದರೂ, ಗಾಡಿ ಗೊತ್ತಾಗಲ್ಲ ಎಲ್ಲಿದೆ ಅಂತ ಹೇಳ್ಬಿಟ್ಟಂತ. ಸೊ ಜಸ್ಟ್ ಇದನ್ನ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಈ ಥರ ಸೌಂಡ್ ಮಾಡ್ತಾರೆ, ಸೌಂಡ್ ಬರ್ತಾ ಇರುತ್ತೆ. ನೀವು ಅದರ ಪ್ರಕಾರ ಅದು ಹುಡಿಕೊಂಡು ಹೋಗಿ ಅರೌಂಡ್ 800 ವ್ಯಾಟ್ಸ್ ಬರುತ್ತೆ ಹಬ್ ಮೋಟರು. ಅದಾದ ನಂತರ ನಿಮಗೆ ಯಾವುದೇ ಬೆಲ್ಟ್ ಆಗಲಿ ಚೈನ್ ಆಗಲಿ ಏನೂ ಇರೋದಿಲ್ಲ ಅದ್ರ ಅಲ್ಲೇನೋ ಕಾಯಿಲ್ ಸಸ್ಪೆನ್ಷನ್, ಹೆವಿ ಸ್ಟರ್ಡಿ ಸಸ್ಪೆನ್ಷನ್ ಇದು. ಹಿಂದಗಡೆ ಡ್ರಮ್ ಬ್ರೇಕ್ ಬರುತ್ತೆ. ಆನ್ ಮಾಡ್ತೀನಿ. ಸೊ ಗಾಡಿ ಆನ್ ಮಾಡಿದಾಗ ನಿಮಗೆ ಪಾರ್ಕಿಂಗ್ ಮೋಡಲ್ಲಿ ಇರುತ್ತೆ. ಸೊ ಪಾರ್ಕಿಂಗ್ ಮೋಡಿಂದ ರಿಲೀಸ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಇದೆ. ಯಾಕಂತಂದ್ರೆ ಇವಾಗ ನೀವು ಪಾರ್ಕಿಂಗ್ ಮೋಡಲ್ಲಿ ಇದ್ದಾಗ ಆಕ್ಸಿಲೇಟರ್ ಕೊಟ್ಟರೆ ಹೋಗೋದಿಲ್ಲ. ಯಾಕಂತಂದ್ರೆ ಮಕ್ಕಳೇನಾದ್ರು ಹತ್ತಿ ಅವರು ಆನ್ ಮಾಡಿ ಕೀ ಆನ್ ಮಾಡಿ ಆಕ್ಸಿಲೇಟರ್ ಕೊಟ್ಟರು ಅಂತಂದ್ರೆ ಹೋಗೋದಿಲ್ಲ, ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಪಾರ್ಕಿಂಗ್ ಮೋಡ್ ಇರುತ್ತೆ. ಪಾರ್ಕಿಂಗ್ ಮೋಡ್ ಇದನ್ನ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ಮೋಡ್ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಇವಾಗ ಗಾಡಿ ರೆಡಿ ಇದೆ. ರೆಡಿ ಅಂತ ಬಂದಾಗ ನಿಮಗೆ ಇವಾಗ ಆಕ್ಸಿಲೇಟರ್ ಕೊಟ್ಟರೆ ಮುಂದೆ ಹೋಗುತ್ತೆ. ಸೊ ಅವಾಗ ಗಾಡಿ ಹೌದು. ಸೊ ಸ್ಪೀಡ್ ಇಷ್ಟಿರುತ್ತೆ. ಅದಾದ ನಂತರ ನಿಮಗೆ ಇದರೊಳಗೆ ಇನ್ನೊಂದು ಆಪ್ಷನ್ ಏನಂತಂದ್ರೆ ಕ್ರೂಸ್ ಕಂಟ್ರೋಲ್ ಇರುತ್ತೆ. ಕ್ರೂಸ್ ಇದೆಯಾ? ನಿಮಗೆ ಕಾರಲ್ಲಿ ಬರೋಂಥ ಆಪ್ಷನ್ ಕ್ರೂಸ್ ಕಂಟ್ರೋಲ್ ಬಟನ್. ಇದನ್ನ ಪ್ರೆಸ್ ಮಾಡಿದ್ರೆ ಇಲ್ಲೊಂದು ಲೈಟ್ ಆನ್ ಆಗುತ್ತೆ. ಇದು ನಿಮಗೆ ಕ್ರೂಸ್. ನಿಮಗೆ ಇವಾಗ ಗಾಡಿ ಓಡ್ತಾ ಇದೆ. ಸೊ 39,000 ರೂಪಾಯಿ ಗಾಡಿಲಿ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ನೋಡಿ. ಹೌದು. ಸೊ ಕ್ರೂಸ್ ಕಂಟ್ರೋಲಿಂದ ಈಚೆ ಬರಬೇಕು ಅಂತಂದ್ರೆ ಆಕ್ಸಿಲೇಟರ್ ಸುಮ್ಮನೆ ಹಿಂಗೆ ಮಾಡಿದ್ರು ಈಚೆ ಬಂದ್ಬಿಡುತ್ತೆ. ಹೌದು. ಆಮೇಲೆ ಅದ್ರ ಜೊತೆಗೆ ರಿವರ್ಸ್ ಕೂಡ ಇದೆ. ರಿವರ್ಸ್ ಬಟನ್ ಇಲ್ಲಿ ನೋಡ್ಬೋದು ನೀವು, ಆಯ್ತಾ? ಸೊ ಇದನ್ನ ಪ್ರೆಸ್ ಮಾಡಿ ಇದನ್ನ ಆಕ್ಸಿಲೇಟರ್ ಕೊಟ್ಟಾಗ ರಿವರ್ಸ್ ಹೋಗುತ್ತೆ. ನೀವು ಇಲ್ಲಿ ಮೀಟರ್ ಕೂಡ ನೋಡ್ಬೋದು. ರಿವರ್ಸ್ ಪ್ರೆಸ್ ಮಾಡಿ ಫುಲ್ ಆಕ್ಸಿಲೇಟರ್ ಕೊಟ್ಟಾಗ ಒಂದು 5 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಸೊ ಹೆಣ್ಮಕ್ಳಿಗೆ ಮಕ್ಕಳಿಗೆ ಅವ್ರಿಗೆಲ್ಲ ಹಿಂದಕ್ಕೆ ತಕ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಇರುತ್ತೆ ಹಬ್ಗಳಲ್ಲಿ. ಸೊ ಅಂಥ ಟೈಮಲ್ಲಿ ಇದನ್ನ ರಿವರ್ಸ್ ಬಟನ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಹಿಂದಕ್ಕೆ ತಗೊಂಬೋದು. ಬೂಟಲ್ಲಿ ನಿಮಗೆ ಇಷ್ಟು ಸ್ಪೇಸಸ್ ಬರುತ್ತೆ. RCB ಸ್ವಿಚ್ ಇರುತ್ತೆ. ಇದು ಏನಾದ್ರು ಚಾರ್ಜಿಂಗ್ ಮಾಡ್ಬೇಕಾದ್ರೆ ಕರೆಂಟ್ ಫ್ಲಕ್ಚುಯೇಷನ್ ಆಯ್ತು ಅಂತಂದ್ರೆ ಗಾಡಿಗೆ ಏನು ಆಗಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟ್ ಗಾಡಿ ಆಫ್ ಆಗ್ಬಿಡುತ್ತೆ. ಸೇಫ್ಟಿಗೆ ಅಂತ ಕೊಟ್ಟಿರೋದು. ಮತ್ತೆ ಲಾಂಗ್ ವೊಕೇಶನ್ಸ್ ಏನಾದ್ರು ಹೋಗ್ತಾ ಇದೀವಿ, ಯೂಸ್ ಮಾಡ್ತಿಲ್ಲ ಅಂತಂದಾಗ ಅದನ್ನ ಆಫ್ ಮಾಡ್ಬಿಟ್ಟು ಹೋದ್ರು ನಡೆಯುತ್ತೆ. ಹೋದ್ರೆ ಸೇಫ್ ಆಗಿರುತ್ತೆ. ಬ್ಯಾಟ್ರಿನೂ ಸೇಫ್ ಆಗಿರುತ್ತೆ. ಯಾಕಂದ್ರೆ ಚಾರ್ಜು ಡಿಸ್ಚಾರ್ಜು ಏನೂ ಆಗೋದಿಲ್ಲ. ಸೊ ಹಾಗೆ ಇರುತ್ತೆ, ಸ್ಟಾಗ್ನೆಂಟ್ ಆಗಿರುತ್ತೆ. ಇದಕ್ಕೆ ನಾವು 2 ತರ ಕೊಡ್ತೀವಿ. ಸೊ ನಿಮಗೆ ಫಸ್ಟ್ದಾಗಿ 12 ವೋಲ್ಟ್ಸ್ 32.9 AH ಇರುತ್ತೆ. ಸೊ ಈ ಬ್ಯಾಟ್ರಿ ಬಂದು ನಿಮಗೆ ಇದರೊಳಗೆ 39,000 ಅಲ್ಲಿ ನಿಮಗೆ 4 ಬ್ಯಾಟ್ರಿ ಬರ್ತವೆ. 4 ಬ್ಯಾಟ್ರಿ ಬರ್ತವೆ. ಇದೇ ತರದ್ದು 4 ಬ್ಯಾಟ್ರಿ ಬರ್ತವೆ. 48 ವೋಲ್ಟ್ಸ್ ಆಯ್ತು. ಸೊ ಅದರೊಳಗೆ ನಿಮಗೆ ಮೈಲೇಜ್ ಅರೌಂಡ್ ಒಂದು 40 to 50 ಎಕ್ಸ್ಪೆಕ್ಟ್ ಮಾಡ್ಬೋದು. 40 to 50 ಎಕ್ಸ್ಪೆಕ್ಟ್ ಮಾಡ್ಬೋದು. ರಿಯಲ್ ರೇಂಜ್ ಐಡಿಸಿನ ಸರ್ ರಿಯಲ್ ರೇಂಜ್ ಪ್ರಕಾರ ಹೋದಾಗಂತೂ 40 ಅಂತೂ ಆರಾಮಾಗಿ ಬಂದೇ ಬರುತ್ತೆ. ಮಿನಿಮಮ್ 40 ಬರುತ್ತೆ ಆರಾಮಾಗಿ. IDC ಡೀಸೆಂಟ್ ಆಗಿ ನಾವು ಓಡಾಡ್ಸ್ತೀವಿ ಅಂದ್ರೆ. ಹೌದು. IDC ರೇಂಜು ಇವಾಗ ಹೆಂಗೆ ಅಂತಂದ್ರೆ ಡಿಪೆಂಡೆಂಟ್ ಆನ್ ದ ವೇಟ್ ಆಫ್ ದ ಪರ್ಸನ್ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ, ಅವರು ವೇಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಸ್ಪೀಡ್ ನೀವು ಏನು ಸ್ಪೀಡಲ್ಲಿ ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ರೋಡಲ್ಲಿ ಹೋಗ್ತಾ ಇದೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಅಪ್ ಹತ್ಕೊಂಡು ಬೆಟ್ಟ ಹತ್ಕೊಂಡು ಹೋಗ್ತೀವಿ, 40 ಕಿಲೋಮೀಟರ್ ಬರುತ್ತಾ ಬರಲ್ಲ. ಸೊ ಅಲ್ಲಿ ಎಲ್ಲ ಕಂಡೀಷನ್ ನಮಗೆ ಅಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಪೆಟ್ರೋಲ್ ಗಾಡಿ ಆದ್ರೂ ಹಂಗೆ. ಹೌದು. ಲೋಡ್ ಜಾಸ್ತಿ ಆಗ್ತೀವಿ ಅಂದ್ರೆ ಮೈಲೇಜ್ ಕಮ್ಮಿ ಆಗುತ್ತೆ. ಸೊ ಹಂಗೆ ಇವಾಗ ಲೋಡ್ ಜಾಸ್ತಿ ಆಗ್ತೀವಿ ಅಂದ್ರೆ ಸ್ವಲ್ಪ ರೇಂಜ್ ಕಮ್ಮಿ ಆಗುತ್ತೆ. ಬಟ್ ಆವರೇಜ್ ಆಗಿ ಓಡಿಸ್ತೀವಿ, ಸಿಟಿಲೆಲ್ಲ ಓಡಾಡ್ತೀವಿ ಅಂದ್ರೆ 40 ಕಿಲೋಮೀಟರ್ ಆರಾಮಾಗಿ ಬರುತ್ತೆ. ಸೊ ಇದೇನಂತಂದ್ರೆ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಿ ಮತ್ತೆ ಸಾಯಂಕಾಲ ಆಫೀಸ್ ಮನೆಗೆ ಬರ್ತೀವಿ ಅಂತವ್ರಿಗೆ ದಿನ 100 ರೂಪಾಯಿ ಖರ್ಚು ಮಾಡ್ತಾರೆ 40 ಕಿಲೋಮೀಟರ್ಗೆ. ಬೇರೆ ಯಾವುದೇ ಪೆಟ್ರೋಲ್ ಗಾಡಿ ಆಗಿದ್ರು 100 ರೂಪಾಯಿ ಖರ್ಚಾಗುತ್ತೆ. ನಿಮಗೆ ಇದರೊಳಗೆ ಒಂದು ಯೂನಿಟ್ ಚಾರ್ಜ್ ಖರ್ಚಾಗುತ್ತೆ. ಒಂದು ಯೂನಿಟ್ ಚಾರ್ಜ್ ಅಂತಂದ್ರೆ 7 ರೂಪಾಯಿ ಮನೆಯಲ್ಲಿ. 7 ರೂಪಾಯಿ ಮುಗಿದೋಯ್ತು. ರೌಂಡ್ ಅಪ್ ಅಂದ್ರೆ 10 ರೂಪಾಯಿ. ಹೌದು ಅಷ್ಟೇ. ಇನ್ನು ಮೈಲೇಜ್ ಜಾಸ್ತಿ ಬೇಕು ಕೆಲವ್ರಿಗೆ ಅಂತ ಅಂತಾರೆ. ಅಂತ ಟೈಮಲ್ಲಿ ಅವ್ರಿಗೆ ಇವಾಗ ಇದನ್ನ 5 ಬ್ಯಾಟ್ರೀಸ್ ಹಾಕ್ತೀವಿ. ಸೊ 5 ಬ್ಯಾಟ್ರಿ ಹಾಕಿದಾಗ ನಿಮಗೆ 60 ವೋಲ್ಟ್ಸ್ ಆಗುತ್ತೆ. 60 ವೋಲ್ಟ್ಸ್ ಆದಾಗ ನಿಮಗೆ ಈಗ ಪ್ರೈಸ್ ಬಂದು ನಿಮಗೆ 45,000 ಇರುತ್ತೆ. ನಿಮಗೆ ಮೈಲೇಜ್ ಬಂದು ಸಮರ್ ಅರೌಂಡ್ ನಿಮಗೊಂದು 60 to 70 ವರೆಗೂ ಮೈಲೇಜ್ ಬರುತ್ತೆ. ಸೊ ಇನ್ನೊಂದು 15 ಕಿಲೋಮೀಟರ್ ಎಕ್ಸ್ಟ್ರಾ ರೇಂಜ್ ಬೇಕು ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ಬ್ಯಾಟ್ರಿಗಳು ಹಾಕ್ತೀರಾ? ಹೌದು. ಸೊ ಅದು 45,000 ರೂಪಾಯಿ. 45,000 ರೂಪಾಯಿ ಆಗುತ್ತೆ. ಅದು ಆಪ್ಷನ್ ಕೊಡ್ತೀರಾ? ಅದು ಆಪ್ಷನ್ ನಿಮಗೆ ಕ್ಲೀನಾಗಿ ತೋರಿಸುತ್ತೆ ಎಷ್ಟು ಪರ್ಸೆಂಟೇಜ್ ಆಗಿದೆ. 20, 40, 60, 80, 100% ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಆಗಿದೆ, ಪರ್ಸೆಂಟೇಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹೌದು. ಸೊ ಈ ಥರ ಇರುತ್ತೆ. ಇನ್ನು ನೆಕ್ಸ್ಟ್ ಇದು ಇನ್ನೂ ಕೆಲವು ಕಸ್ಟಮರ್ಸ್ಗಳು ಇನ್ನೂ ಜಾಸ್ತಿ ಕೇಳ್ತಾರೆ ಮೈಲೇಜ್. ಎಲ್ಲರಿಗೂ ಒಂದು 100 ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಲಿಥಿಯಂ ಬ್ಯಾಟ್ರಿ ಕೊಡ್ತೀವಿ. ಲಿಥಿಯಂ ಆಪ್ಷನ್ ಇದೆಯಾ? ಓಕೆ. ಲಿಥಿಯಂ ಬ್ಯಾಟ್ರಿ ಕೊಡ್ತೀವಿ.
ಇದು ಬಂದು ನಿಮಗೆ 60 volts 36 AH ಇರುತ್ತೆ. ಓಕೆ. ಸೊ ಮೈಕ್ರಾನಿಕ್ಸ್ ಕಂಪ್ನಿದು ಬ್ಯಾಂಗ್ಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು. ಓಕೆ. ಸೊ ನಾವು ಯಾವುದೇ ರೀತಿ ಮುಚ್ಚುಮರೆ ಇಟ್ಕೊಂಡು ಬಿಸ್ನೆಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಮೈಕ್ರಾನಿಕ್ಸ್ ಕಂಪ್ನಿಯಿಂದನೇ ತೊಗೊಳೋದು ಬ್ಯಾಟ್ರಿಗಳನ್ನ 3 years ವ್ಯಾರಂಟಿ ಕೊಡ್ತಾರೆ. ಇದು ಲಿಥಿಯಂ ಅಯಾನ್ ಬ್ಯಾಟ್ರಿ ಅಲ್ಲ ಇದು. ಅದಾದ ನಂತರ ಬಂದಿರೋಂಥ ನೆಕ್ಸ್ಟ್ ಜನರೇಷನ್ ಬಂದು LFP ಬ್ಯಾಟ್ರಿಗಳು ಬಂದು. ಹೌದು, LFP. ಲಿಥಿಯಂ ಫೆರಸ್ ಫಾಸ್ಫೇಟ್ ಅಂತ ಬಂತು. ಅದನ್ನ ಇವಾಗ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡೆಡ್ಗಳಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಈ ಕಂಪ್ನಿಯವ್ರ ಜೊತೆ ಓನರ್ ಜೊತೆ ಮಾತಾಡಿ ನಾವು ನೆಕ್ಸ್ಟ್ ಇನ್ನೊಂದು ಥರ ಬ್ಯಾಟ್ರಿಗಳು ಟೆಕ್ನಾಲಜಿ ಬಂತು. ಲಿಥಿಯಂ ಮೆಗ್ನೀಷಿಯಂ ಫೆರಸ್ ಫಾಸ್ಫೇಟ್ ಅಂತ LMFP ಅಂತ ಬಂದಿದೆ. ಅದಿನ್ನೂ ಮಾರ್ಕೆಟಲ್ಲಿ ಎಲ್ಲೂ ಸದ್ಯಕ್ಕಿಲ್ಲ ಈಗ. ಬಟ್ ನಾವು ಇವಾಗ ಕೊಡ್ತಾರಂಥದ್ದು LMFP ಬ್ಯಾಟ್ರಿಗಳು ಬಿಟ್ಟು. LMFP ಅಂತ ಹೇಳ್ಬಿಟ್ಟಂತ. ಇದಕ್ಕೆ ನಿಮಗೆ ಹೊರಗಡೆಯಿಂದನೇ ಚಾರ್ಜ್ ಮಾಡ್ಕೊಳ್ಳೋದಕ್ಕೂ ಆಪ್ಷನ್ ಇದೆ. ಚಾರ್ಜ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಆಮೇಲೆ ಗಾಡಿಲೇ ಚಾರ್ಜ್ ಗಾಡಿಲಿ ಇಲ್ಲಿ ಬರುತ್ತೆ. ಗಾಡಿಲಿ ಇಲ್ಲಿ ಬರುತ್ತೆ. ಸೇಮ್ ಪಿನ್ನೆ ಇರುತ್ತೆ. ಇದನ್ನ ನೀವು ಹೊರಗಡೆ ಮೇಲ್ಗಡೆ ತಗೊಂಡೋಗಿ ಕೆಲವು ಜನ ಅಲ್ಲಿ ಕ್ಯಾರಿ ಮಾಡ್ಕೊಂಡು ಈಸಿ ಆಗುತ್ತೆ. ರೇಂಜ್ ಕೂಡ ಜಾಸ್ತಿ ಆಗುತ್ತೆ. ನಾವು ಟ್ರಯಲ್ ನೋಡಿ ಇದನ್ನೆಲ್ಲ ಮಾಡಿದಾಗ ನಮ್ಗೆ ಅರೌಂಡ್ 100 ಅಬೋವ್ನೇ ಬಂದಿದೆ ಲಿಥಿಯಂ ಅಲ್ಲಿ. ಫಸ್ಟ್ ಮಾಡಲ್ಲಿ ಸುಮಾರು ಅರೌಂಡ್ ಒಂದು 80 kg ಇರೋಂಥ ಪರ್ಸನ್ ಡ್ರೈವ್ ಮಾಡಿದಾಗ ಫಸ್ಟ್ ಮಾಡಲ್ಲೇ ನಮಗೆ ಆಲ್ಮೋಸ್ಟ್ ಆಲ್ ಒಂದು 100 ಮೇಲೆ ಬಂದಿದೆ. ಬಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮರ್ ಅರೌಂಡ್ ಆನ್ ಅನ್ ಆವರೇಜ್ 80 to 100 ವರ್ಗು ಎಕ್ಸ್ಪೆಕ್ಟ್ ಆರಾಮಾಗಂತೂ ಬರುತ್ತೆ. ಸೊ ಓಕೆ, ಲಿಥಿಯಂ ನಾನು ತಗೋತೀನಿ ಅಂದ್ರೆ ಈ ವೇರಿಯಂಟ್ ಏನು ಪ್ರೈಸ್ ಆಗುತ್ತೆ ಸರ್? ಲಿಥಿಯಂ ಅಲ್ಲಾದ್ರೆ ಇದು 70,000 ಆಗುತ್ತೆ. ನಿಮಗೆ ಹಬ್ಬದ ಡಿಸ್ಕೌಂಟ್ ಪ್ರಯುಕ್ತವಾಗಿ 2,000 ಕಡಿಮೆ ಆಗುತ್ತೆ. 68,000ಗೆ ನಾವು ಲಿಥಿಯಂ ಕೊಡ್ಬೋದು. ಸೊ ಹಬ್ಬದ ಆಫರ್ ಜಸ್ಟ್ ಇವಾಗ ಒಂದು ತಿಂಗಳು ಇರುತ್ತೆ, ಸೆಪ್ಟೆಂಬರ್ ವರೆಗೂ. 39,000 ರೂಪಾಯಿ ಸಿಗುತ್ತೆ, 45,000 ರೂಪಾಯಿ ಸಿಗುತ್ತೆ, 68,000 ರೂಪಾಯಿ ಹಬ್ಬದ ಆಫರ್ ಕೊಡ್ತಾ ಇರೋದು. ಸೊ 39,000 ರೂಪಾಯಿ ಇಷ್ಟೆಲ್ಲ ಫೀಚರ್ಸ್ ಗಳು ಕೊಡ್ತಾ ಇರೋದು. ಅಷ್ಟು ನಾವು ಕ್ವಾಲಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಟಾಪ್ ಪ್ರೀಮಿಯಂ ಕ್ವಾಲಿಟಿಗಳನ್ನೇ ತಗೊಂಡು ನಾವು ಸೇಲ್ ಮಾಡ್ತಾ ಇರೋದು. ಇದೇ ತರದ್ದು ಇನ್ನೂ ಕಡಿಮೆ ಸಿಗುತ್ತೆ. ಕ್ವಾಲಿಟಿ ವೈಸ್ ಹೋದಾಗ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಇದು ಎಲ್ಲದ್ರಲ್ಲೂ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಸೊ ಬಂದ್ಬೇಕಾದ್ರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹೌದು, ಬಂದು ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಓಕೆ ಸರ್, ನೆಕ್ಸ್ಟ್ ಗಾಡಿಗೆ ಬರೋಣ. ಸೊ ಇದು ಹೊಸದಾಗಿ ಬಂದಿರೋದು ಆಕ್ಟಿವಾ ಮಾಡೆಲ್ ತರ. ಓಕೆ, ನೀವು ನೋಡ್ತಾ ಇರ್ಬೋದು. ಆಕ್ಟಿವಾ ಮಾಡಲು ಇದಕ್ಕೂ ಪೆಟ್ರೋಲ್ ಗಾಡಿಗೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಇದು ಒನ್ ಆಫ್ ದ ಸ್ಪೆಷಲ್ ಫೀಚರ್ಡ್ ಮತ್ತೆ ಫ್ಯಾಮಿಲಿಗೆ ಯೂಸ್ ಮಾಡೋ ಅಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದ್ರದ್ದು ಸೀಟ್ ಬಂದು ತುಂಬಾನೇ ದೊಡ್ಡದಾಗಿದೆ. ಮ್ಯಾವರಿಕ್ ಅಂತ ಹೇಳ್ಬಿಟ್ಟಂತ. ಹೌದು, ಡಿಸ್ಕ್ ಬ್ರೇಕ್ ಇದೆ, ಡಿಸ್ಕ್ ಬ್ರೇಕ್ ಸಸ್ಪೆನ್ಷನ್. ಹೌದು. ಸೊ ಇದರಲ್ಲಿ ಫ್ಲಾಟ್ ಫುಟ್ಬೋರ್ಡ್ ಇದೆ, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ವೈಡ್ ಆಗಿದೆ. ಸೊ ಇದರಲ್ಲಿ ಪ್ರೊಜೆಕ್ಟರ್ ಲೈಟ್ ಬರುತ್ತೆ. ಇದರೊಳಗೆ ಪ್ರೊಜೆಕ್ಟರ್ ಹೆಡ್ ಲೈಟ್ ಬರುತ್ತೆ ಸರ್, ಮೇನ್ ಆಗಿ ಫೀಚರ್ಸ್ ಅಲ್ಲಿ. ಓಕೆ. ಸೊ DRL ಕೂಡ ಇದೆ. ಹೌದು, ಸೇಮ್ ಫೀಚರ್ಸ್ಗಳೇ ಸಿಗುತ್ತೆ. ಓಕೆ. ಸೊ ನೀವು ಡಿಕ್ಕಿ ಸ್ಪೇಸ್ ನೋಡ್ಬೋದು ಇದರೊಳಗಡೆ. ಇದರಲ್ಲಿ ಸ್ವಲ್ಪ ನೀವು ಒಂದು ಫುಲ್ ಹೆಲ್ಮೆಟ್ ಹಿಡ್ಕೊಬೋದು. ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 63 ಇಂದ ಸ್ಟಾರ್ಟ್ ಆಗುತ್ತೆ. 63,000 ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಸಮರ್ ಅರೌಂಡ್ ಒಂದು 50 to 60 kilometers ಮೈಲೇಜ್ ಬರುತ್ತೆ 63,000ಕ್ಕೆ. ಅದಾದ ನಂತರ ನಿಮಗೆ 68,000 ರೂಪಾಯಿಗಿದೆ. ಅದು ನಿಮಗೆ 70 to 80 ಮೈಲೇಜ್ ಬರುತ್ತೆ. ಗ್ರಾಫೆನ್ ಜೆಲ್ ಬ್ಯಾಟ್ರಿಲಿ 1 ವರ್ಷ ವ್ಯಾರಂಟಿ ಇರುತ್ತೆ. ಇದನ್ನೇ ಅಕಸ್ಮಾತ್ ನಿಮಗೆ ಲಿಥಿಯಂ ಅಲ್ಲಿ ಬೇಕು ಅಂತಂದ್ರೆ ನಿಮಗೆ 78,000 ಆಗುತ್ತೆ. 78,000 ಆಗುತ್ತೆ. ಸೊ ನಿಮಗೆ ಮಾಮೂಲಿ 3 ವರ್ಷ ವ್ಯಾರಂಟಿ ಬರುತ್ತೆ. 80 to 100 ಮೈಲೇಜ್ ಇರುತ್ತೆ ಅದರೊಳಗಡೆ. ಎಷ್ಟು ಕಲರ್ಸ್ ಸಿಗುತ್ತೆ? ಓಕೆ ಸರ್, ಇದರೊಳಗಡೆ ನಿಮಗೆ 5 ಕಲರ್ಸ್ ಬರ್ತವೆ. 5 ಕಲರ್ಸ್ ಬರ್ತವೆ. ಸೊ ಇಲ್ಲೊಂದು ಬ್ಲೂ ಒಂದಿದೆ, ಮತ್ತೆ ನಿಮಗೆ ಸ್ಕ್ರೀನಲ್ಲಿ ಕಾಣಿಸುತ್ತೆ ಇವಾಗ ಎಲ್ಲ ಕಲರ್ಸ್ಗಳನ್ನು ನೋಡ್ಬೋದು. ಸೊ 5 ಕಲರ್ಸ್ ಸಿಗುತ್ತೆ. 5 ಕಲರ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಝೀಲಿಯೋ ಗಾಡಿಗಳು ಝೀಲಿಯೋದು ನಾವು ಕರ್ನಾಟಕಕ್ಕೆ ಮೇನ್ ಡಿಸ್ಟ್ರಿಬ್ಯೂಟರ್. ಸೊ ನಾವು ಇಲ್ಲಿಂದ ಆಲ್ರೆಡಿ ಇವಾಗ ಕೋಲಾರ, ಹೊಳೆನರಸೀಪುರ, ಆಮೇಲೆ ಹಾಸನ್ನು, ಚಿಕ್ಕಮಂಗ್ಳೂರು ಎಲ್ಲ ಕಡೆನೂ ಡೀಲರ್ಶಿಪ್ ಕೊಟ್ಟಿದ್ದೀವಿ. ಮೈಸೂರಲ್ಲಿ ಇವಾಗ ಸದ್ಯಕ್ಕೆ ನಾವೇ ಮಾಡ್ತಾ ಇದ್ದೀವಿ. ಸೊ ಆ ರೀತಿ ಇದೆ. ಸೊ ಇದರಲ್ಲಿ ಎಷ್ಟು ಮಾಡಲ್ಸ್ ಇದಾವೆ ಸರ್? ಇದರೊಳಗಡೆ ಹತ್ತತ್ರ 18 ಮಾಡಲ್ ಇದಾವೆ ಸದ್ಯಕ್ಕೆ. ಇವಾಗ ನನ್ನ ಹತ್ರ ಸ್ಟಾಕ್ ಅಲ್ಲಿರೋಂಥ ಗಾಡಿಗಳನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ನೋಡ್ತಾ ಇದೀವಿ, ಇದೊಂದು ಝೀಲಿಯೋ ಇದೆ, ಅಲ್ಲೂ ಝೀಲಿಯೋ ಇದೆ, ಇಲ್ಲೂ ಝೀಲಿಯೋ ಇದೆ. ಹೌದು, ಸುಮಾರು ತರ ವೇರಿಯಂಟ್ಸ್ ಇದೆ. 18 ಮಾಡಲ್ ಇದಾವೆ ಸರ್. 18 ಮಾಡಲ್ ಇದಾವೆ. ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ಇವಾಗ ಕೊಡ್ತಾ ಇದೀವಿ. ಇದು ಯಾವ್ದು ವೇರಿಯಂಟ್ ಸರ್? ಇದು ಎಕ್ಸ್ಮೆನ್ ಸೀರೀಸ್ ಅಂತ ಹೇಳ್ಬಿಟ್ಟಂತ. ಇದರೊಳಗೆ ಸೀರೀಸ್ ವೈಸ್ ಬರ್ತಾ ಹೋಗ್ತವೆ. ಸೊ ಇದು ಎಕ್ಸ್ಮೆನ್ ಸೀರೀಸ್ ಅಲ್ಲಿ ಫಸ್ಟ್ ಎಕ್ಸ್ಮೆನ್ 1 ಇದು ಈ ಗಾಡಿ ಬಂದು ಸಖತ್ತಾಗಿದೆ. ವೈಸರ್ ಇದೆ, 12 inch ಟೈರ್ ಇದೆ, ವಿತ್ ಡಿಸ್ಕ್ ಬ್ರೇಕ್ ಇದೆ. ಡಿಸ್ಕ್ ಬ್ರೇಕ್ ಇದೆ. ಹೌದು, LED ಲೈಟ್ಸ್ ಇದಾವೆ.
ಆಮೇಲೆ ಇಂಡಿಕೇಟರ್ಸ್, ಡಿಸ್ಪ್ಲೇ ಎಲ್ಲ ನಾರ್ಮಲ್ ಡಿಸ್ಪ್ಲೇ ಇದೆ. ಮತ್ತೆ ಎಲ್ಲ ಆಪ್ಷನ್ಸ್ ಎಲ್ಲ ಫೀಚರ್ಸ್ ಎಲ್ಲ ಕ್ರೂಸ್ ಕಂಟ್ರೋಲರು, ಮತ್ತೆ ರಿವರ್ಸ್, 3 ಮೋಡ್ಸ್ ಆಫ್ ಡ್ರೈವಿಂಗು ಎಲ್ಲಾನು ಇದೆ ಇದ್ರೊಳಗಡೆ. ಓಕೆ, ಫೀಚರ್ಸ್ ಎಲ್ಲ ಇದೆ. ಮತ್ತೆ ನೀವು ಪಾರ್ಟ್ಸ್ಗಳು ನೋಡ್ಬೋದು, ಪ್ರೀಮಿಯಂ ಪಾರ್ಟ್ಸ್ಗಳು ಇವೆಲ್ಲ. ಇವೆಲ್ಲ ನಿಮ್ಮ ಪೆಟ್ರೋಲ್ ಗಾಡಿಗೆ ಮೋಲ್ಡೆಡ್ ಬರ್ತವೆ. ಸೊ ಈ ಥರದ್ದು ಪಾರ್ಟ್ಸ್ಗಳನ್ನ ನಿಮಗೆ ಕೊಡೋದು. ಅದಲ್ದಲೇ ನಿಮಗೆ ಟೈರ್ಸ್ ಬಂದು ನಿಮಗೆ ಸಿಎಟ್ ಟೈರ್ಸ್ ಕೊಡ್ತಾರೆ. ಹೌದು, ಸಿಎಟ್ ಟೈರ್ಸ್ ಇದಾವೆ. ಸೊ ಸಿಎಟ್ ಟೈರ್ಸ್ಗಳು ನಿಮಗೆ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಯಾರೂ ನಿಮಗೆ ಸಿಎಟ್ ಟೈರ್ಸ್ಗಳು ಕೊಡೋದಿಲ್ಲ. ಹೌದು. ಸೊ ಈ ಗಾಡಿಗಳಲ್ಲಿ ಮಾತ್ರ ನಿಮಗೆ ಎಲ್ಲದನ್ನು ಬ್ರ್ಯಾಂಡೆಡ್ ಇರುತ್ತೆ. ಎಲ್ಲ ಸಸ್ಪೆನ್ಷನ್ ಆಗಿರ್ಬೋದು, ಗಾಡಿ ಪಾರ್ಟ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ನಿಮಗೆ ಬ್ರ್ಯಾಂಡೆಡ್ ಪ್ರೀಮಿಯಂ ಗಾಡಿಗಳು ಇವೆಲ್ಲ. ಓಕೆ. ಸೊ ಗಾಡಿ ಎಕ್ಸ್ಟ್ರಾ ಹಾಕ್ಸಿರೋದು ನೀವು? ಇದು ಇಲ್ಲ ಸರ್, ಅವ್ರದೇ ಕಂಪ್ನಿದ ಬ್ರ್ಯಾಂಡ್, ಅವ್ರದೇ ಬಂದ್ಬಿಡುತ್ತೆ. ನಾವೇನು ಹಾಕ್ಸಂಗೇ ಇಲ್ಲ ಸರ್. ಇದ್ರದ್ದು ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಹೇಗಿರುತ್ತೆ ಅಂತಂದ್ರೆ, ಕಸ್ಟಮರ್ ಇಲ್ಲೇ ಇದ್ದಾರೆ, ಬೇಕಾದ್ರೆ ಕೇಳ್ಬೋದು. ಅವರು ಬರೀ ಬ್ಯಾಟ್ರಿ ಫಿಟ್ ಮಾಡ್ಬಿಟ್ಟು ಕಳಿಸಿದ್ದಷ್ಟೇ, ಹಂಗೇನೆ ಡೈರೆಕ್ಟ್. ಏನು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಮತ್ತೆ ಅವರು ಕೇಳ್ಬೋದು, ಬೇಕಾದ್ರೆ 2 ಗಾಡಿ ತಗೊಂಡಿದ್ದಾರೆ. 2 ಗಾಡಿ ತಗೊಂಡಿದ್ದಾರೆ. ಸೊ 2 ಗಾಡಿ ತಗೊಂಡಿದ್ದಾರೆ. ಒಂದು ಇವಾ ಅಂತ ಹೇಳ್ಬಿಟ್ಟಂತ, ಮತ್ತೆ ಇನ್ನೊಂದು ಗ್ರೇಸಿ ಪ್ರೋ ಅಂತ ಹೇಳ್ಬಿಟ್ಟು. ಸೊ 2 ಗಾಡಿ ತಗೊಂಡಿದ್ದಾರೆ. ಸೊ ಇದು ಬೂಟ್ ಸ್ಪೇಸ್ ಬೂಟ್ ಸ್ಪೇಸ್ ನೋಡ್ಬೋದು ನೀವು. ಸೊ ಇಷ್ಟಿದೆ ಬೂಟ್ ಸ್ಪೇಸ್, ಇಷ್ಟು ಬರುತ್ತೆ. ಜೊತೆಗೆ ನಿಮಗೆ ಇದಕ್ಕೆ ಓನರ್ಸ್ ಮ್ಯಾನ್ಯುವಲ್ ಕೂಡ ಕೊಡ್ತಾರೆ. ನಿಮಗೆ ನೋಡ್ಬೋದು ನೀವು. ಸೊ ಓನರ್ಸ್ ಮ್ಯಾನ್ಯುವಲ್, ಸರ್ವಿಸ್, ವಾರಂಟಿ ಎಲ್ಲದನ್ನು ಬಂದ್ಬಿಡುತ್ತೆ. ಅವ್ರದೇ ಕಂಪ್ನಿದ ಕಿಚನ್ಸ್ಗಳು ಕೊಡ್ತಾರೆ. ಓಕೆ, ನೋಡ್ಬೋದು. ಮತ್ತೆ ಟೂಲ್ ಕಿಟ್ ಕೂಡ ಕೊಡ್ತಾರೆ. ಸೊ ಏನಿದೆ ಇದು ರೇಂಜ್ ಮತ್ತೆ ಪ್ರೈಸ್ ಏನಿದೆ ಇದು? ಸರ್ ಇದು ಬಂದು ಎಕ್ಸ್ಪ್ಯಾನ್ ಸೀರೀಸಲ್ಲಿ ಬಂದು ನಿಮಗೆ ಎಕ್ಸ್ಪ್ಯಾನ್ 1 ಬಂದು ನಿಮಗೆ 89,000 ಆಗುತ್ತೆ ವಿತ್ ಲಿಥಿಯಂ ಬ್ಯಾಟ್ರಿ. ಇದು ಗ್ರಾಫೆನ್ ಬ್ಯಾಟ್ರಿ ನಾವು ಸಜೆಸ್ಟ್ ಮಾಡೋದಿಲ್ಲ. ಗ್ರಾಫೆನಲ್ಲಿ ಬೇಕು ಅಂತಂದ್ರೆ ಇದು ಒಂದು ಮಾಡಲ್ ಕೊಡ್ಬೋದು. ಎಕ್ಸ್ಪ್ಯಾನ್ 1 ಮಾಡಲ್ ಒಂದು ಕೊಡ್ಬೋದು. ಸೊ ಇದು ಬಂದು 80,000 ಆಗುತ್ತೆ. ಗ್ರಾಫೆನಲ್ ಆದರೆ 1 ವರ್ಷ ವ್ಯಾರಂಟಿ ಇರುತ್ತೆ. ಲಿಥಿಯಂ ಅಲ್ಲಾದರೆ ನಿಮಗೆ 3 years ವ್ಯಾರಂಟಿ ಇರುತ್ತೆ. ಮತ್ತು 80 to 100 ಮೈಲೇಜ್ ಇರುತ್ತೆ. ಗ್ರಾಫೆನಲ್ಲಿ ನಿಮಗೆ 70 to 80 ಮೈಲೇಜ್ ಇರುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ. ಓಕೆ. ಇದು ಸೊ ಇದು ಬಂದು ಟಾಪ್ ಎಂಡ್ ವೆಹಿಕಲ್, ಎಕ್ಸ್ಪ್ಯಾನ್ 2.0 ಅಂತ ಹೇಳ್ಬಿಟ್ಟಂತ. ನೀವು ನೋಡ್ಬೋದು ಇದರದ್ದು ಗಾಡಿದು ಹೇಗಿದೆ. DRLs, ಹೆಡ್ ಲೈಟ್ಸ್, ಸೊ ಮತ್ತು ನಿಮಗೆ ಹಜಾರ್ಡ್ ಲೈಟ್ಸ್ ಕೂಡ ಬರುತ್ತೆ. ಓಕೆ. ಲುಕ್ಕೆ ಸಕ್ಕತ್ತಾಗಿದೆ, ಬಲ್ಕಿ ಆಗಿದೆ. ಹೌದು, ಬಲ್ಕಿ ಆಗಿದೆ, ಸ್ಪೋರ್ಟಿ ಆಗಿದೆ. ಮತ್ತೆ ಈ ಗಾಡಿ ನಿಮಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗೋದಿಲ್ಲ. ಹೌದಾ? ಸೊ ಎಕ್ಸ್ಕ್ಲೂಸಿವ್ ನಮ್ಮ ಹತ್ರನೇ ಇರೋದು. ಯಾರು ಕೂಡ ಈ ಮಾಡೆಲ್ ಗಾಡಿನ ಮಾಡಿಲ್ಲ. ಮತ್ತೆ 12 inch ಟೈರ್ಸ್ ಬರ್ತವೆ ನಿಮಗೆ. ಜೊತೆಗೆ ಅದೇ ಹೇಳಿದ್ನಲ್ಲ, ಇವೆಲ್ಲ ಜೀಲಿಯಾ ಗಾಡಿಗಳಿಗೆ ಎಲ್ಲದಕ್ಕೂ ಸಿಎಟ್ ಟೈರ್ಸ್. ಎಲ್ಲ ಗಾಡಿಗಳು, ಯಾವುದೇ ಗಾಡಿ ತಗೊಳ್ಳಿ, ಚಿಕ್ಕ ಗಾಡಿ ತಗೊಳ್ಳಿ, ದೊಡ್ಡ ಗಾಡಿ ತಗೊಳ್ಳಿ, ಎಲ್ಲದಕ್ಕೂ ಸಿಎಟ್ ಟೈರ್ಸ್. ಹೌದು, ಕ್ವಾಲಿಟಿಲಿ ಅವ್ರು ಯಾವುದಕ್ಕೂ ಕಾಂಪ್ರಮೈಸ್ ಮಾಡಲ್ಲ. ಜೊತೆಗೆ ನಿಮಗೆ ಇದಕ್ಕೆ ಮಾತ್ರ ಎಕ್ಸ್ಪ್ಯಾನ್ 2.0 ಮಾತ್ರ ನಿಮಗೆ ಡ್ಯೂಯಲ್ ಡಿಸ್ಕ್, ಅಂದ್ರೆ ಡಿಸ್ಕ್ ಹಿಂದಗಡೆ ಡಿಸ್ಕ್ ಬರುತ್ತೆ. 12 inch ಟೈರ್ಸ್. ಡಿಸ್ಕ್ ಕೊಟ್ಟಿದ್ದಾರೆ. ಬ್ಲೂಟೂತ್ ಕೊಟ್ಟಿದ್ದಾರೆ. ಬ್ಲೂಟೂತ್ ಆಪ್ಷನ್ ಇದೆ. ಬ್ಲೂಟೂತ್ ಇದೆ, ಸ್ಪೀಕರ್ ಆಪ್ಷನ್ಸ್ಗಳು ಇಲ್ಲೇ ಇದಾವೆ. ಸೊ ಹಾಡ್ ಗಿಡ್ ಕೇಳ್ಕೊಂಡು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಸಾಂಗ್ ಹಾಕೊಂಡು ಹೋಗ್ತಾ ಇರಬಹುದು ಆರಾಮಾಗಿ. ಸೊ ಇದೇನಿದೆ ಪ್ರೈಸ್? ಸೊ ಪ್ರೈಸ್ ಬಂದು ಇದು ನಿಮಗೆ 98,000 ಇದೆ. ಗೌರಿ ಗಣೇಶದ ಹಬ್ಬದ ಪ್ರಯುಕ್ತವಾಗಿ ನಿಮಗೆ 95,000 ಕೊಡ್ತಾ ಇದ್ದೀವಿ. ಸೊ 98,000 ರೂಪಾಯಿ ಇರೋ ಗಾಡಿ 95,000 ರೂಪಾಯಿ ಡಿಸ್ಕೌಂಟ್. 3,000 ರೂಪಾಯಿ ಡಿಸ್ಕೌಂಟ್. ಓಕೆ, ಕಂಪ್ಲೀಟ್ ಆಗಿ. ಮತ್ತೆ ಇನ್ನೊಂದು ಏನಂತಂದ್ರೆ, ಇದು ವಿಶೇಷತೆ ಬಂದು ಮೋಟರು, ಕಂಟ್ರೋಲರು ಮತ್ತೆ ಚಾಸಿ ಮೇಲೆ 2 years ವ್ಯಾರಂಟಿ ಅವರೇ ಪ್ರಿಂಟ್ ಮಾಡಿ ಕಳಿಸ್ಬಿಡ್ತಾರೆ. ಸೊ ಮೋಟರು, ಕಂಟ್ರೋಲರ್, ಫ್ರೇಮ್, ಹೌದು, ಕಂಪ್ಲೀಟ್ 2 years ವ್ಯಾರಂಟಿ ಇರುತ್ತೆ. ಫ್ರೇಮ್ ಅಂದ್ರೆ ಚಾಸಿ. ಸೊ ನಿಮಗೆ ಯಾವುದೇ ರಿಜಿಸ್ಟರ್ ಗಾಡಿಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಪೆಟ್ರೋಲ್ ಗಾಡಿನೇ ಆಗಿರ್ಬೋದು, ಯಾರು 2 ವರ್ಷ ವ್ಯಾರಂಟಿ ಕೊಡೋದಿಲ್ಲ. ಜೀಲಿಯಾ ಗಾಡಿಗಳು ಮಾತ್ರ ನಿಮಗೆ ಮೋಟರು, ಕಂಟ್ರೋಲರು, ಚಾಸಿ, ಇವು 3 ಮೇಲೂ 2 years ವ್ಯಾರಂಟಿ ಇರುತ್ತೆ. ಬ್ಯಾಟ್ರಿ ನಾವು ಹಾಕೊಂಡಂಗೆ ಗ್ರಾಫೈನ್ ಹಾಕೊಂಡ್ರೆ ನಿಮಗೆ 1 ವರ್ಷ ವ್ಯಾರಂಟಿ, ಲಿಥಿಯಂ ಹಾಕೊಂಡ್ರೆ 3 ವರ್ಷ ವ್ಯಾರಂಟಿ. ಇದು ನಿಮಗೆ ಅದನ್ನೇ ಹೇಳಲ್ವ ಸರ್, ಜೀಲಿಯಾ ಗಾಡಿಗಳು ನಿಮಗೆ ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಸಿಗೋದಿಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ಈ ತರ ಮಾಡೆಲ್ಸ್ಗಳು ನಿಮಗೆ ಎಲ್ಲೂ ಸಿಗೋದಿಲ್ಲ. ಹೌದು. ಸೊ ನೀವು ಹೌದು, ಆನ್ ಮಾಡ್ತೀನಿ ನೋಡಿ. ಇದು DRLsಗಳು ನೋಡಿ ಹೇಗಿದೆ. ಜೊತೆಗೆ ಚಿಕ್ಕ ಗಾಡಿ ಆದ್ರೂ ಪ್ರೊಜೆಕ್ಟರ್ ಹೆಡ್ ಲೈಟ್ ಇದೆ. ಸೊ ಆನ್ ಮಾಡ್ತೀನಿ ನೋಡಿ. ಮತ್ತೆ ಇದಕ್ಕೆ ಇಂಡಿಕೇಟರ್ಸ್ ನೋಡ್ಬೋದು ನೀವು. ಗ್ಲಾಸ್ ಇದೆ, ಗ್ಲಾಸ್ ಟ್ರಾನ್ಸ್ಪರೆಂಟ್, ಜೊತೆಗೆ ಹಾಲು. ಹೌದು, ಈ ತರ ಇದೆ. ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾನೇ ಡಿಫ್ರೆಂಟ್ ಆಗಿದೆ ಸರ್. ಇದಕ್ಕೂ ಕೂಡ ಸಿಎಟ್ ಟೈರ್ಸ್ ಕೊಟ್ಟಿದ್ದಾರೆ. ಇದು ಈ ಗಾಡಿಗೂ ನಿಮಗೆ ಮೋಟರ್ ಕಂಟ್ರೋಲ್ ಚಾಸಿ ಮೇಲೆ 2 ವರ್ಷ ವ್ಯಾರಂಟಿ ಇರುತ್ತೆ. ಮತ್ತೆ ಇದು ಇನ್ನೊಂದು ಸ್ಪೆಷಲ್ ಏನಂತಂದ್ರೆ, ಈ ಗಾಡಿಗೆ ಪೇಂಟ್ ಬಂದು UV ಪೇಂಟ್ ಮಾಡಿಸಿ. ಓಕೆ. ಸೊ UV ಪೇಂಟ್ ಆದ್ರಿಂದ ನಿಮಗೆ
ಶೇಡ್ ಆಗೋದಾಗ್ಲಿ ಮತ್ತೊಂದಾಗ್ಲಿ ಆಗೋದಿಲ್ಲ. ಸೊ ಪ್ರೀಮಿಯಂ ಇದೆ. ಹೌದು, ಪ್ರೀಮಿಯಂ ಇದೆ. ಕಾರ್ಗಳಿಗೆ ಯೂಸ್ ಮಾಡ್ತೀವಲ್ಲ ಅದೇ ತರನೇ ಪೇಂಟ್ ಯೂಸ್ ಮಾಡೋದು. ಓಕೆ, ಇದೇನಿದೆ ರೇಂಜ್ ಎಲ್ಲ ಸರ್? ಇದು ನಿಮಗೆ ಗ್ರಾಫೈನಲ್ಲಿ 50 to 60 ಬರುತ್ತೆ. ಪ್ರೈಸ್ ಬಂದು 65,000 ಇದೆ. ಗೌರಿ ಗಣೇಶ ಹಬ್ಬಕ್ಕೆ ಪ್ರಯುಕ್ತವಾಗಿ ಇದರೊಳಗೂ 3,000 ರೂಪಾಯಿ ಡಿಸ್ಕೌಂಟ್ ಮಾಡ್ತಾ ಇದೀವಿ. 62,000 ರೂಪಾಯಿ ಕೊಡ್ತೀವಿ. ಹೌದು. ಆಮೇಲೆ 82,000 ಆಗುತ್ತೆ ಲಿಥಿಯಂ ಅಲ್ಲಿ, ಅದರೊಳಗೆ 4,000 ಡಿಸ್ಕೌಂಟ್ ಕೊಡ್ತಾ ಇದೀವಿ. 78,000ಗೆ ಸಿಗುತ್ತೆ. 78,000 ಆಫರ್ ಅಲ್ಲಿ ಕೊಡ್ತಾರೆ. ನಾರ್ಮಲ್ ತಗೊಂಡ್ರೆ 82,000 ಆಗುತ್ತೆ. ಹೌದು. ನೀವು ಇದು ಈ ಗಾಡಿಗೆ ಇನ್ನೊಂದು ಫೀಚರ್ ಏನಂತಂದ್ರೆ ನೋಡಬಹುದು ನೀವು, ಕೀಚೈನ್ ಈ ತರ ಇದೆ, ರೌಂಡ್ ಶೇಪ್ ಅಲ್ಲಿ. ಸೊ ರೌಂಡ್ ಶೇಪ್. ಸೊ ರಿಮೋಟ್ ಕೂಡ ಸಿಗುತ್ತೆ. ರಿಮೋಟ್ ಕೂಡ ಸಿಗುತ್ತೆ. ಕೀಚೈನ್ ಕೂಡ ಅವರೇ ಕೊಡ್ತಾರೆ. ಓಕೆ. ಸೊ ಹೇಳ್ದಂಗೆ ಓನರ್ಸ್ ಮನೆಯಲ್ಲೂ, ಆಮೇಲೆ ಟೂಲ್ ಕಿಟ್ ಎಲ್ಲ ಕಾಲೇಜ್ಗೆ ಹೋಗಂತ ಮಕ್ಕಳು ಅಥವಾ ಹೆಂಗಸರು ಮಕ್ಕಳನ್ನ ಬಿಡೋದಕ್ಕೆ, ಕರ್ಕೊಂಬರೋದಕ್ಕೆ ಅಂತದಕ್ಕೆಲ್ಲ ಆರಾಮಾಗಿ ಯೂಸ್ ಮಾಡಬಹುದು. ಸಿಂಪಲ್ ಆಗಿ ಬ್ಯಾಕ್ ರೆಸ್ಟ್ ಇದೆ. ಇಲ್ಲ ಇಲ್ಲ ಸರ್, ಎಲ್ಲ ಇದ್ರ ಜೊತೆಗೆ ಬಂದ್ಬಿಡುತ್ತೆ. ಏನು ಕೊಡೋಂಥದ್ದು ಏನಿರಲ್ಲ, ಎಲ್ಲ ಒಳಗೆ ಬಂದ್ಬಿಡುತ್ತೆ. ಸೊ ನೀವು ಫುಟ್ ರೆಸ್ಟ್ ಕೂಡ ನೋಡ್ಬೋದು, ಒಳಗಡೆ ಇದೆ ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಬಿಟ್ಟು. ಸೊ ಡಿಕ್ಕಿ ಏನು ಸಿಗುತ್ತೆ? ಡಿಕ್ಕಿನೂ ಇದೆ ಸರ್. ಬ್ಯಾಟ್ರಿ ನಿಮಗೆ ಮುಂದಗಡೆ ಫಿಟ್ ಆಗೋದ್ರಿಂದ ಇಲ್ಲಿ ಡಿಕ್ಕಿ ಒಳಗಡೆ ಬರುತ್ತೆ ನೋಡಿ. ಟೂಲ್ ಕಿಟ್ ಕೂಡ ಬರುತ್ತೆ. ಆರಾಮಾಗಿ ಹೆಲ್ಮೆಟ್ ಇಟ್ಕೋಬಹುದು ಅಂತ. ಹೌದು, ಹೆಲ್ಮೆಟ್ ಇಟ್ಕೊಂಡ್ಬಿಡ್ಬೋದು. ಟೂಲ್ ಕಿಟ್ಸ್ ಕೊಡ್ತಾರೆ. ಮತ್ತೆ ಅವರು ಕಾರ್ಡ್ ಕೂಡ ಕೊಡ್ತಾರೆ, ಸರ್ಟಿಫಿಕೇಟ್. ಏನಿದು ಸರ್ಟಿಫಿಕೇಟ್ ಅಂದ್ರೆ ಇದು ನಾನ್ ರಿಜಿಸ್ಟರ್ಡ್ ಗಾಡಿ ಅಂತ ಹೇಳ್ಬಿಟ್ಟಂತ, ಹೈಕೋರ್ಟ್ ಅಂತ ಹೇಳ್ಬಿಟ್ಟಂತ. ಹೌದು, ಇದಕ್ಕೆ ಬೇಕಾಗಂತ ಟೂಲ್ ಕಿಟ್ಸ್ ಗಳೆಲ್ಲ ಕೊಡ್ತಾರೆ. ಹೌದು. ಯಾರು ಎಲೆಕ್ಟ್ರಿಕ್ ಗಾಡಿಗೆ ಯಾರು ಟೂಲ್ ಕಿಟ್ಗಳು ಕೊಡಲ್ಲ ಸರ್. ಹೌದು, ಟೂಲ್ ಕಿಟ್ ಕೊಡಲ್ಲ. ಆಮೇಲೆ ಅದ್ರ ಕಾರ್ಡು ಕೊಡೋದಿಲ್ಲ. ಆಮೇಲೆ ಓನರ್ಸ್ ಮೇಲೆ ಅಂತೂ ಕೊಡೋದೇ ಇಲ್ಲ. ಬಟ್ ಈ ಗಾಡಿಲಿ ಎಲ್ಲ ಇದೆ. ಈ ಗಾಡಿಲಿ ಎಲ್ಲ ಇದೆ. ಗ್ರೇಸಿ ಸೀರೀಸ್ ಅಲ್ಲ ಇನ್ನೊಂದು ಗಾಡಿ, ಗ್ರೇಸಿ ಐ ಅಂತ ಹೇಳ್ಬಿಟ್ಟಂತ. ಹೆಡ್ಲೈಟ್ಸ್ LED ಟೈಪು. ಸೊ ಡಿಮಾಂಡ್ ಡಿಪ್ ಮಾಡ್ಕೊಬೋದು. ಆಮೇಲೆ ಇಂಡಿಕೇಟರ್ಸ್ ಇಲ್ಲಿ ಬರ್ತವೆ, ಆ ಥರ ಇದೆ. ಓಕೆ. ಸೊ ಇದೇನು ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತದೆ ಸರ್? ಇದು ನಿಮಗೆ 87,000 ಆಗುತ್ತೆ ವಿತ್ ಲಿಥಿಯಂ ಬ್ಯಾಟ್ರಿ ಆದರೆ. ಗ್ರಾಫೈನ್ ಆದರೆ ನಿಮಗೆ 78 ಆಗುತ್ತೆ. 78. ಸೊ ಗ್ರಾಫೈನ್ ಆದರೆ ಸ್ವಲ್ಪ 10,000 ರೂಪಾಯಿ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು 82 ಇತ್ತು ಗ್ರಾಫೈನಲ್ಲಿ. ಗ್ರಾಫೈನಲ್ಲಿ ಅದನ್ನು 4,000 ಡಿಸ್ಕೌಂಟ್ ಮಾಡಿಬಿಟ್ಟು 78 ಕೊಡ್ತಾ ಇದ್ದೀವಿ. ಇನ್ನು ಲಿಥಿಯಂ ಬಂದು 89 ಇತ್ತು, ಅದರೊಳಗೆ 2,000 ಕಡಿಮೆ ಮಾಡಿದ್ದೀವಿ. ಯಾಕಂದರೆ ತೀರಾ ಜಾಸ್ತಿ ಇದು ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಒಂದು 2,000 ಕಡಿಮೆ ಮಾಡಿದ್ದೀವಿ. 2,000 ಡಿಸ್ಕೌಂಟ್ ಬರುತ್ತೆ ಇದಕ್ಕೆ. 87 ಕೊಡ್ತಾ ಇದ್ದಾರೆ. ಹೌದು. ಓಕೆ, ಇದೆಲ್ಲ ರೇಂಜ್ ಏನಿದೆ ಇದು ಸರ್? ಇದರ ರೇಂಜ್ ಬಂದು ನಿಮಗೆ ಅದನ್ನೇ ಹೇಳಿದ್ನಲ್ಲ, ಗ್ರಾಫೈನಲ್ಲಿ ಆದರೆ ನಿಮಗೆ ಅರೌಂಡ್ ಒಂದು 70 to 80 ಬರುತ್ತೆ. ಲಿಥಿಯಮ್ದಾದರೆ ನಿಮಗೆ 80 to 100 ಬರುತ್ತೆ. ಝೀಲಿಯೋದಲ್ಲಿ ಇವಾ ಅಂತ ಬಿಟ್ಟಂತ ಮಾಡಲ್ ಇದು. ಇದು ಬಂದು ನಿಮಗೆ 78,000 ಆಗುತ್ತೆ. ಲಿಥಿಯಮಲ್ಲೇ 78,000, ವೆರಿ ಲೀಸ್ಟ್ ಗಾಡಿ ಅಂತ ಬಿಟ್ಟು. ಹೌದು, ಆಫರಲ್ಲಿ 78,000 ಆಗುತ್ತೆ. ಗ್ರಾಫೈನ್ ಆಯಿತು ಅಂತ ಅಂದರೆ 68 ಆಗುತ್ತೆ. ನೋಡಿ, ಇದು ನಿಮಗೆ ಡೆಲಿವರಿಗೆ ಅಂತ ಬಿಟ್ಟಂತಾನೆ ಝೀಲೋದವ್ರ ಕಡೆಯಿಂದ ಗಾಡಿಗಳು ಬಿಟ್ಟಿದ್ದಾರೆ. ಸೊ ಇದು ಆಲ್ರೆಡಿ ಆಲ್ಮೋಸ್ಟ್ ಅದು ಇವಾಗೆಲ್ಲ ಮಾರ್ಕೆಟಲ್ಲಿ ಇದ್ದಾವೆ. ಬಟ್ ಇವ್ರು ಕೂಡ ಪ್ರೈಸು ಅಥವಾ ಇವ್ರು ಕೊಡೋ ಅಂಥ ಕ್ವಾಲಿಟಿ ಬೇರೆ ಗಾಡಿಗಳಲ್ಲಿ ಇರೋದಿಲ್ಲ, ಸಿಗೋದಿಲ್ಲ. ಕರ್ವ್ ವೇಟ್ ಬಂದು ನಿಮಗೆ ಆಲ್ಮೋಸ್ಟ್ ಆಲ್ 90 kg ಇದೆ. 90 kg ಇದೆ. ಸೊ ಒನ್ ಆಫ್ ದ ಹೆವಿಯೆಸ್ಟ್ ಗಾಡಿ ಇದು ಒಳ್ಳೆ ಝೀಲಿಯೋದಲ್ಲಿ ಅಂತ ಬಿಟ್ಟು ಅನ್ಬೋದು. ಸ್ಟ್ರಾಂಗ್ ಬಿಲ್ಟ್ ಇದೆ. ಯಾಕಂತಂದ್ರೆ ಇದು ಡೆಲಿವರಿ ಪರ್ಪಸ್ಗೆ ಅಂತ ಬಿಡಂತ ಡೈಲಿ ಯೂಸ್ ಮಾಡೋದು ಜಾಸ್ತಿ ರಫ್ ಅಂಡ್ ಟಫ್ ಯೂಸ್ ಮಾಡ್ತಾ ಇರ್ತಾರಲ್ಲ. ಸೊ ಹಾಗಾಗಿ ಸೊ ನೀವು ನೋಡ್ಬೋದು, ಇಲ್ಲಿ ಹಿಂದಗಡೆ ಸೀಟ್ನ ಎತ್ಬೋದು. ಇದನ್ನ ಎತ್ತಿ ಹ್ಯಾಂಡಲ್ಸ್ ಬಾರ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲ, ಸ್ಟ್ಯಾಂಡರ್ಡ್ ಆಗೇ ಬರುತ್ತೆ. ಮತ್ತೆ ಹುಕ್ಸ್ಗಳು ಇದಾವೆ ಕೆಳಗಡೆ, ಇಲ್ಲಿ ದಾರ ಹಾಕಿ ಕಟ್ಕೊಳ್ಳೋದಕ್ಕೆ. ಸರ್ ಇದು ಲಿಥಿಯಂ ಅಲ್ಲಿ ಮಾತ್ರ ಕೊಡಕ್ಕಾಗುತ್ತೆ, ಯಾಕಂತಂದ್ರೆ ಇದ್ರ ಮೋಟರ್ ಕೆಪಾಸಿಟಿ ಜಾಸ್ತಿ. ಸೊ ಹಾಗಾಗಿ ಇದು ಲಿಥಿಯಂ ಅಲ್ಲಿ ಮಾತ್ರ ಕೊಡ್ಬೋದು ನಾವು. ಇದು ಪ್ರೈಸ್ ಬಂದು ನಿಮಗೆ 89 ಇತ್ತು. ಇದನ್ನ ಇವಾಗ ಹಬ್ಬಕ್ಕೆ ಅಂತ ಬಿಟ್ಟಂತ 85 ಕೊಡ್ತಾ ಇದ್ವಿ. 85,000. ಹೌದು. ರೇಂಜ್ ಏನು ಬರುತ್ತೆ? ಡೆಲಿವರಿ ಪರ್ಸನ್ಸ್ಗಳಿಗೆ ಎಲ್ಲದಕ್ಕೂ ಇದು ಒಳ್ಳೆ ಅವಕಾಶ. ಇದು ಈ ಗಾಡಿ ತಗೊಳೋದಕ್ಕೆ ನಿಮಗೆ 80 to 100 ಮೈಲೇಜ್ ಬರುತ್ತೆ. 4 to 5 hours ಚಾರ್ಜಿಂಗ್ ಇರುತ್ತೆ. 0 to 100. ಸೊ ಬೇಗನೂ ಚಾರ್ಜ್ ಆಗುತ್ತೆ. ನೀವು ಡೆಲಿವರಿ ಪರ್ಪಸ್ಗೆ ನಿಮ್ಗೆ 100 ಕಿಲೋಮೀಟರ್ಸ್ಗೆ ನೀವು 200 ಕಿಲೋಮೀಟರ್ಸ್ ಮಾಡ್ತೀನಿ ಅಂತಂದ್ರೂ ಕೂಡ ನಿಮ್ಗೆ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡ್ಬಿಡ್ಬೋದು. ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ ಇದ್ರೊಳಗಡೆ. ಕಾರಲ್ಲಿ ಕೊಡ್ತಾರಲ್ಲ ಆ ಥರ ಕಪ್ ಹೋಲ್ಡರ್ ಇದೆ. ಮೊಬೈಲ್ ಹೋಲ್ಡರ್ ಇದೆ. ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಇದೆ. ಯಾಕಂದ್ರೆ ಅವ್ರಿಗೆ ಯಾವಾಗಲೂ ಬೇಕು ಮೊಬೈಲ್ ಚಾರ್ಜಲ್ಲಿ ಇರಬೇಕು. ಸೊ ಹಂಗಾಗಿ ಮೊಬೈಲ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ರಿವರ್ಸ್ ಇದೆ. 3 ಡ್ರೈವಿಂಗ್ ಇದೆ. ವಿಸ್ಮಯ ಇವಿನೂ ಸಿಗುತ್ತೆ ನಿಮ್ಮ ಹತ್ರ, ಝೀಲಿಯೋನು ಸಿಗುತ್ತೆ. ಸೊ ಝೀಲಿಯೋದಲ್ಲಿ ಎಲ್ಲಾ ಗಾಡಿಗಳಲ್ಲೂ 4 ಕಲರ್ ಬರ್ತವೆ. ಹೌದು, ಬಂದ್ರೆ ನೀವು ಶೋರೂಮ್ಗೆ ಬಂದಾಗ ನಿಮ್ಗೆ ಅದ್ರ ಬ್ರೋಷರೇ ಇರುತ್ತೆ. ಬ್ರೋಷರ್ ಕೊಡ್ತೀವಿ. ಸೊ ನಿಮ್ಗೆ ಯಾವ್ದು ಕಲರ್ಸ್ ಬೇಕು. ಆಮೇಲೆ ಇನ್ನೊಂದೇನಂತಂದ್ರೆ ಎಲ್ಲ ಮಲ್ಟಿ ಕಲರ್ಸ್ ಇದೆ. ಸೊ ನಿಮಗೆ 4 ಕಲರ್ಸ್ ಅಲ್ಲೂ ಮಲ್ಟಿ ಕಲರ್ಸ್ ಬರ್ತವೆ. ಸೊ ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು. ನಾವು ಶೋರೂಮ್ಗೆ ಬರಬೇಕಾ ತಗೊಳಕ್ಕೆ? ನಾನ್ ರಿಜಿಸ್ಟರ್ಡ್ ಗಾಡಿಗಳಲ್ಲಿ ಫಸ್ಟ್ ಟೈಮ್ ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ಹೋಗ್ತಾ ಇದೆ ವಿಸ್ಮಯ ಇವಿ ಕಡೆ.
ಸೊ ನಿಮಗೆ ಅಮೆಝಾನಲ್ಲಿ ನಿಮಗೆ ಆಲ್ರೆಡಿ ಇದು ರಿಜಿಸ್ಟ್ರೇಷನ್ ಪ್ರೊಸೆಸ್ ನಡೀತಾ ಇದೆ. ನಮ್ಮ ಕಡೆಯಿಂದ ನಮ್ಗೆ ಆಲ್ರೆಡಿ ನನಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಎಲ್ಲ ಬಂದ್ಬಿಟ್ಟಿದೆ. ಲಿಸ್ಟಿಂಗ್ ಒಂದು ಬಾಕಿ ಇದೆ. ಅದು ಕಂಪ್ನಿ ಕಡೆಯಿಂದ ಝೀಲಿಯಾ ಕಂಪ್ನಿ ಕಡೆಯಿಂದ ಅಪ್ರೂವಲ್ ಬರಬೇಕು. ಅಪ್ರೂವಲ್ ಬಂದಾದ ನಂತರ ನಾನು ಲಿಸ್ಟಿಂಗ್ಸ್ ಮಾಡಿಬಿಟ್ಟು ನಮ್ಮ ಹತ್ರ ಏನು ಸ್ಟಾಕ್ ಇರ್ತದೆ ಅದನ್ನೆಲ್ಲ ಕೊಡ್ತೀನಿ. ಅಂದರೆ ಆನ್ಲೈನಲ್ಲೇ ಬುಕ್ ಮಾಡ್ಕೊಬೋದು ಗಾಡಿನ. ಆನ್ಲೈನಲ್ಲೇ ಬುಕ್ ಮಾಡಿ ನಮ್ಮ ಕಡೆಯಿಂದನೇ ಡೆಲಿವರಿ ಹೋಗುತ್ತೆ. ಸೊ ಆನ್ಲೈನಲ್ಲಿ EMI ಬೇಕು ಅಂದರೆ EMI ತಗೋಬೋದು. ಎಲ್ಲಾದರೂ ಇಲ್ಲ, ಫ್ಲಿಪ್ಕಾರ್ಟಲ್ಲಿ ಇಲ್ಲ ಸದ್ಯಕ್ಕೆ. ಇವಾಗ ಅಮೆಝಾನಲ್ಲಿ ಎಂಟೈರ್ ಕರ್ನಾಟಕಕ್ಕೆ ನನಗೆ ಕೊಟ್ಟಿದ್ದಾರೆ. ಸೊ ನಾನೇ ಇವಾಗ ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಆದ್ರಿಂದ ನಾನು ಒಬ್ಬನೇ ಇವಾಗ ಅಮೆಝಾನಲ್ಲಿ ಲಿಸ್ಟಿಂಗ್ ಮಾಡ್ತಾ ಇರೋದು. ಸೊ ಅದೊಂದು ಆಗುತ್ತೆ. ಅಮೆಝಾನಲ್ಲಿ ನೀವು ಆರಾಮಾಗಿ ನೀವು ನೋಡ್ಬೋದು. ಪೆರಿಕಾರ್ಡಂದು ಮತ್ತೆ ಮಾರ್ಕೋ ಪೋಲೋದು. ಸೊ ನಿಮಗೆ 2 ಗಿಫ್ಟ್ ಸೆಟ್ ಬರುತ್ತೆ. ಅದ್ರ ಒಂದು ಸೆಲೆಕ್ಟ್ ಮಾಡ್ಕೊಬೋದು. ಒಂದರಲ್ಲಿ ವಾಟರ್ ಬಾಟಲ್ಸ್ ಇದೆ ಮತ್ತೆ ಇನ್ಫಿನಿಟಿ ಪೆನ್ ಇದೆ ಮೇನ್ ಆಗಿ. ಆ ಥರ ಗೌರಿ ಗಣೇಶದ ಹಬ್ಬದ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಗಿಫ್ಟ್ ಕೂಡ ಕೊಡ್ತಾ ಇದೀವಿ. ಯಾಕಂತಂದ್ರೆ ಎಲ್ಲರೂ ಬಂದು ಕೇಳ್ತಾರೆ ಕಸ್ಟಮರ್ಸ್, ಏನಾದ್ರು ಗಿಫ್ಟ್ ಕೊಡಿ ಸರ್. ಹೌದಾಗಿ ಸೊ ಹಾಗಾಗಿ ಗಿಫ್ಟ್ ಕೂಡ ಕೊಡ್ತಾ ಇದೀವಿ. ಗಾಡಿ ತಗೊಳ್ಳೋರು ಗಿಫ್ಟ್ಗಳು ಕೂಡ ಕೊಡ್ತಾ ಇದೀವಿ. ಸೊ ಒಟ್ಟಿನಲ್ಲಿ ಒಂದು ಡಿಸ್ಕೌಂಟ್ ರೇಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಗಾಡಿಗಳು ಕೊಡಬೇಕು ಅಂತ ಕೊಡ್ತಾ ಇದ್ದೀರಾ. ಅವರು ಜನನು ಖುಷಿಯಾಗಿರ್ಬೇಕು, ಅವರು ಖುಷಿಯಾಗಿ ಹಬ್ಬ ಆಚರಿಸ್ಕೊಬೇಕು, ನಾವು ಗಾಡಿ ಕೊಟ್ವಿ ಅಂತ ನಮಗೂ ಖುಷಿ ಇರಬೇಕು. ಹಾಗಾಗಿ ಓಕೆ ಸರ್, ಥ್ಯಾಂಕ್ ಯು ಸರ್. ಇದಾ ಇವನಾ? ಓಕೆ, ಎಷ್ಟು ದಿನ ಆಯ್ತು ತಗೊಂಡು ಸರ್? ಅವಲೇ ಒಂದು ವಾರ 15 ದಿವಸ ಆಯಿತು. ಹೆಂಗಿದೆ ಗಾಡಿ? ಚೆನ್ನಾಗಿದೆಯಾ? ಸಿಟಿಗೆ 2 ಮಾಡಿಸಿದ ಗಾಡಿ ಇದು. ಸೊ ಏನೋ 2-3 ಗಾಡಿ ತಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. 2 ಗಾಡಿ ತಗೊಂಡಿದ್ದೀವಿ. 2 ಗಾಡಿ ಏನು ಅಂಥದ್ದೇನು ಇಷ್ಟ ಆಯ್ತು ನಿಮಗೆ? ಅಂದರೆ ಎಲೆಕ್ಟ್ರಿಕಲ್ ಗಾಡಿ ಅಂದರೆ ಚೆನ್ನಾಗಿರ್ತವೆ ಅಂತ. ನಮಗೆ ಈ ಪೆಟ್ರೋಲ್ದು ಎಲ್ಲ ಉಳಿತಾಯ ಆಗುತ್ತೆ. ಸ್ವಲ್ಪ ಚೆನ್ನಾಗಿರುತ್ತೆ ಗಾಡಿ ಮಾತ್ರ ಓಡ್ಸೋಕ್ಕೆ ಎಲ್ಲ. ನಮಗೆ ಒಳ್ಳೆ ಗಾಡಿ. ಡೈಲಿ ಎಷ್ಟು ಕಿಲೋಮೀಟರ್ ಓಡಾಡ್ತೀರಾ? ಡೈಲಿ ಒಂದು 20-30 ಕಿಲೋಮೀಟ್ರ್ ಓಡ್ತೀವಿ. ಚಾರ್ಜ್ ಹಾಕಿದ್ರೆ ಬೇಗ ಮುಗಿಯಲ್ಲ. ಮಾವಲೆ 2 ದಿವಸ ಆಯಿತು ಚಾರ್ಜ್ ಹಾಕಿ, ಇನ್ನೂ ಏನು ಇದಿಲ್ಲ. ಸಿಂಗಲ್ ಆರಾಮಾಗಿ ಓಡಾಡ್ತಾ ಇದ್ದೀರಾ. ನಂಬರ್ 1 ಗಾಡಿ. ಯಾವ್ದಿತ್ತು ಮುಂಚೆ ಗಾಡಿ? ಮುಂಚೆ ಪೆಟ್ರೋಲವೇ ಇದ್ವು. ನಮ್ಗೆ ಯಾಕೋ ಇಷ್ಟ ಆಯಿತು, ನಮ್ಮ ಮಗನಿಗೊಂದು ಕೊಡ್ಸಿದ್ದೀನಿ. ನಾನೊಂದು ತಗೊಂಡಿದ್ದೀನಿ. ಸಿಟಿನಾಗೆ ಓಡಾಡ್ಬೇಕು ಅಂತ. ಖರ್ಚು ಉಳಿತದಲ್ವಾ? ಉಳಿತೈತೆ ಪೆಟ್ರೋಲ್ ಖರ್ಚು. ಉಳಿತೈತೆ ಸರ್. ಟೆನ್ಷನ್ ಬಂದೆ. ಇನ್ನೊಂದು ಏನು ಗೊತ್ತೇನು ಸರ್, ಟೆನ್ಷನ್ ಇರಲ್ಲ. ಚಾರ್ಜಿಂಗ್ ಹಾಕೋದು ಓಡಾಡ್ತಾರೆ ಅಷ್ಟೇ. ಓಡಾಡ್ತಾ ಇರೋದು. ಹೆಂಗೆ ತಗೋಬೋದಂತೀರಾ ಗಾಡಿನ? ಓಕೆ, ಚೆನ್ನಾಗಿದೆ ಸರ್ ಗಾಡಿ ಮಾತ್ರ. ಓಕೆ ಸರ್. ಸರ್ವಿಸ್ ಎಲ್ಲ ಹೆಂಗೆ ನಿಮ್ಮ ಹತ್ರ? ಇಲ್ಲ, ಕೇಳಿರ್ ಬಂದಿದ ತಕ್ಷಣ ಈ ಥರ ಐತೆ ಅಂತ ಹೇಳಿದ್ರೆ ಇದು ಮಾಡ್ಕೊಡ್ತಾರೆ. ಏನು ತೊಂದರೆ ಇದ್ರು ಸಾಲ್ವ್ ಮಾಡ್ಕೊಂಡು ಕೊಡ್ತಾರೆ. ಶೋರೂಮ್ ಅದೇನಿಲ್ಲ, ತೊಂದರೆ ಮಾಡಿಕೊಡ್ತಾ ಇರ್ಬೇಕು. ಒಳ್ಳೆಯವರು ಏನು ಹೇಳಿದ ತಕ್ಷಣ ಫ್ರೀಯಾಗಿ ಇದು ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್.